28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆ ಕುರಿತಂತೆ ಇರುವ ಟ್ರೆಂಡ್ ಏನು ಅನ್ನೋದನ್ನ ನಾವು ಡೀಟೇಲ್ಸ್ ಮೂಲಕ ಕೊಡ್ತಾ ಇದ್ವಿ. ಸೊ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಜನ ಏನನ್ನು ಬಯಸ್ತಾ ಇದ್ದಾರೆ, ಜೊತೆಗೆ ಗೆಲುವಿನ ಕುರಿತಂತೆ ಕ್ಯಾಂಡಿಡೇಟ್ಸ್ಗೆ ಇರುವಂತಹ ಲೆಕ್ಕಾಚಾರದ ಅಂದಾಜು ಏನು, ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಮುಲು ವರ್ಸಸ್ ತುಕಾರಾಮ್, ಯಾರಿಗೆ ಅದೃಷ್ಟ ಒಲಿದು ಬರುತ್ತೆ ಇಲ್ಲಿ? ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದೀವಿ. ಸೋಲಿನ ಅನುಕಂಪ ರಾಮುಲು ಅವರ ಫೇವರ್ ಅಲ್ಲಿ ವರ್ಕೌಟ್ ಆಗಿದೆಯಾ, ಅಥವಾ ಸಜ್ಜನ ನಾಯಕ ಅನ್ನುವಂತಹ ಫೇಸ್ ವ್ಯಾಲ್ಯೂ ತುಕಾರಾಮ್ ಅವರ ಕೈ ಹಿಡಿದಿದೆಯಾ? ಯಾರನ್ನ ಜನ ಬಯಸ್ತಾ ಇದ್ರೆ, ಮತ್ತೆ ಗೆಲುವಿನ ಲೀಡ್ ಬಗ್ಗೆ ನಾಯಕರ ಹತ್ರ ಕೈ ತಲುಪಿರುವಂತಹ ರೆಕಾರ್ಡ್ ಅಥವಾ ಡೇಟಾ ಏನ್ ಹೇಳ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ. ಓಕೆ, ರಾಮುಲು ಅವರು ಮೊಳಕಾಲ್ಮೂರಿನಲ್ಲಿ ಗೆದ್ದಿದ್ದಂಥವ್ರು ನನಗೆ ನನ್ನ ಕ್ಷೇತ್ರನೇ ಬೇಕು ಅಂತ ಬಳ್ಳಾರಿ ಗ್ರಾಮಾಂತರಕ್ಕೆ ಬಂದು ಕಳೆದ ಬಾರಿ ನಾಗೇಂದ್ರ ವಿರುದ್ಧ ಸೋತಂತವ್ರು. ಅದೇ ಕ್ಷೇತ್ರದ ಲೋಕಸಭೆಗೆ ಈ ಸರ್ತಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಯಾರ್ಯಾರ ಲೆಕ್ಕಾಚಾರ ಏನೇನು ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ, ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಅವರು 1,45,000 ಲೀಡಲ್ಲಿ ಗೆಲ್ತೀನಿ ಅಂತ, ಇದು ST ಮೀಸಲು ಕ್ಷೇತ್ರ ಬಳ್ಳಾರಿ. ಹಾಗಾಗಿ 1,45,000 ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಅವರದ್ದು. ಬಿಜೆಪಿ ಅಭ್ಯರ್ಥಿ ಹೇಳ್ತಾ ಇದ್ದಾರೆ ಶ್ರೀರಾಮುಲು ಅವರು, ನಾನು ಗೆಲ್ತೀನಿ, ನನ್ನ ಗೆಲುವಿನ ಲೀಡು 70,000 ಅನ್ನೋದು ಶ್ರೀರಾಮುಲು ಅವರು ಲೆಕ್ಕಾಚಾರ. ಲಾಸ್ಟ್ ಟೈಮ್ ಜನ ನನ್ನನ್ನು ಸೋಲಿಸಿದ್ದಾರೆ, ಸೊ ಅನುಕಂಪದ ಅಲೆ ಹಾಗೂ ನನ್ನ ಪರಿಚಯ ಇದೆ, DCM ಆಗಿದ್ದಂಥವನು, ನನ್ನ ವರ್ಚಸ್ಸು ಮತ್ತೆ ನನ್ನ ಸಮುದಾಯದ ಕೈ ಹಿಡಿತಾರೆ, ಸೊ 70,000 ಲೀಡಲ್ಲಿ ನಾನು ಗೆಲ್ಬಹುದು. ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿಗೆ ಬಂದಿರೋದ್ರಿಂದ, ಬಳ್ಳಾರಿ ಅವ್ರದ್ದು ಹೋಲ್ಡ್ ಇರೋದ್ರಿಂದ ಏನಾದರೂ ಅನುಕೂಲ ಆಗ್ಬೋದು. ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕಾಚಾರ ಇರತಕ್ಕಂಥದ್ದು, ತುಕಾರಾಮ್ ಅವರು 1,10,000 ನೋ ಡೌಟ್ 1,10,000 ಲೀಡಲ್ಲಿ ಗೆಲ್ತಾರೆ ಅಂತಕ್ಕಂಥ ಲೆಕ್ಕಾಚಾರ. ಯಾಕೆಂದರೆ ಸೋನಿಯಾ ಗಾಂಧಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಂತಹ ಕ್ಷೇತ್ರ ಬಳ್ಳಾರಿ, ಹಾಗಾಗಿ ಗೆಲ್ತಾರೆ ಅಂತ ಅವ್ರ ಲೆಕ್ಕ. ಕಾಂಗ್ರೆಸ್ ಬಾಸ್ಟನ್ ಇದೆ ಅನ್ನೋದು ಅವ್ರ ಲೆಕ್ಕಾಚಾರ. ಓಕೆ, ಬಿಜೆಪಿ ಕಾರ್ಯಕರ್ತರ ಲೆಕ್ಕಾಚಾರ ಏನು? ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ, ಬಟ್ ಲೀಡ್ ಸ್ವಲ್ಪ ಟಫ್ ಇದೆ, ಲೀಡ್ ತಗೊಳ್ಳೋದು 35,000 ಮತಗಳ ಅಂತರದಿಂದ ಅಂತೂ ಗೆಲ್ತಾರೆ, ಮಾರ್ಜಿನ್ ಇದು ಅನ್ನೋದು ಬಿಜೆಪಿ ಕಾರ್ಯಕರ್ತರ ಪ್ರಿಡಿಕ್ಷನ್. ಓಕೆ, ಇದೆಲ್ಲದರ ನಡುವೆ ಗ್ರೌಂಡ್ ರಿಪೋರ್ಟ್ ಬೇಕಲ್ಲ. ಅವ್ರವ್ರ ಪರವಾಗಿ ಅವ್ರವ್ರ ಲೆಕ್ಕ ಕೊಟ್ಕೊಂಡ್ರೆ ನೈಜವಾಗಿ ವಸ್ತುಸ್ಥಿತಿ ಹೇಗೆ? ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ನೋಡಿ, ಆಶ್ಚರ್ಯಕರವಾಗಿ ಗೆಲುವಿನ ಅಂತರ ಅಂದ್ರೆ ಬಿಜೆಪಿಗೆ ಅವ್ರು ಗೆಲುವು ಕೊಟ್ಟಿದ್ದಾರೆ, ರಾಮುಲು ಅವ್ರಿಗೆ ಗೆಲುವಿನ ಅಂತರ 10,000 ರಿಂದ 25,000 ಲೀಡಲ್ಲಿ ಯಾವಾಗ ಹೆಂಗ್ ಬೇಕಾದ್ರೂ ಗೆಲ್ಬಹುದು ಅಂತಕ್ಕಂಥದ್ದು. ಬಟ್ ಅದಕ್ಕೆ ಇದೇ ನಿಜ ಆದರೆ ಬೇರೆ ಬೇರೆ ಕಾರಣಗಳೆಲ್ಲ ಇದೆ. ಬಟ್ ಶ್ರೀರಾಮುಲು ಅವ್ರ ಬಗ್ಗೆ ಈ ಸರ್ತಿ ಅನುಕಂಪ ಇದೆ ಅಂತಕ್ಕಂಥದ್ದು, ಏನಾದರೂ ಒಂದು ಅನುಕಂಪದ ಫ್ಯಾಕ್ಟರ್ ವರ್ಕೌಟ್ ಆದರೆ ಖಂಡಿತವಾಗಿ ಅದು ಮತದಾರರು ಅವರ ಕೈ ಹಿಡಿಬಹುದು. ಶ್ರೀರಾಮುಲು ಅವರ ತಂಗಿ ಜಯಶಾಂತ ಅವರು ಗೆದ್ದಿದ್ರು ಇದೇ ಕ್ಷೇತ್ರದಲ್ಲಿ, ಶ್ರೀರಾಮುಲು ಅವರು ಗೆದ್ದಿದ್ರು, ಹಿಂದೆ MP ಆಗಿದ್ರು. ಸೊ ಇದೆಲ್ಲ ಫ್ಯಾಕ್ಟರ್, ಮತ್ತೆ ಇಡೀ ಬಳ್ಳಾರಿಯ ಜನರ ನಾಡಿ ಮಿಡಿತವನ್ನು ಅರ್ತಿರ್ತಕ್ಕಂಥವ್ರು ಇವರೆಲ್ಲ, ಆ ಕಾಲದಿಂದ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು. ಈ ಸರ್ತಿನೂ ಗೆದ್ದು ಬಿಟ್ರೆ ಮುಂದೆ ರಾಜಕೀಯ ಭವಿಷ್ಯ ಮಂಕಾಗ್ಬಿಡುತ್ತೆ ಅಂತ ತುಂಬಾ ಎಫರ್ಟ್ ಹಾಕಿದಾರಂತೆ. ನೋಡೋಣ ಏನಾಗುತ್ತೆ.